ಸಮ್ಮಿಶ್ರ ಸರ್ಕಾರದ ಬಗ್ಗೆ ತುಮಕೂರಿನ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸಿಎಂ ಸಿದ್ದರಾಮಯ್ಯ ಹೇಳಿ ಏನನ್ನ ಹೇಳಿ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಕಣ್ರಿ. ನೀವು ಅದಕ್ಕೆ ಮಾತಾಡೋಕೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಒಂದ್ ಕಡೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತೀನಿ ಕೊಡ್ಲೇಳಿ ಏನಂತೆ, ಯಾರೇನ್ ಬೇಡ ಅಂತಾರೆ. ಈಗ ನೋಡ್ರಿ, ಬುಡನ್ ಸಾಬ್ರಿಗೂ ಹೆಂಡ್ರಿಲ್ಲ, ಭೂವಮ್ಮನ್ಗೂ ಗಂಡಿಲ್ಲ, ಹಂಗಾಗೈತೆ JDS ನವ್ರದ್ದು ಕಾಂಗ್ರೆಸ್ನವ್ರದ್ದು ಸವಾಸ. ಕಾಂಗ್ರೆಸ್ ಶಾಸಕರನ್ನ ಅದ್ಬಸ್ತಲ್ಲಿ ಇಟ್ಕೊಳ್ಬೇಕು ಅಂತ JDS ಶಾಸಕರುಗಳು ಹೇಳ್ತಾರೆ. ನೋಡಿ, ಅದ್ಬಸ್ತಲ್ಲಿ ಇಟ್ಕೊಳ್ಳೋ ಶಾಸಕರು ಏನು ಸಣ್ಣ ಮಕ್ಕಳೇನಲ್ಲ, ಅವ್ರಿಗೂ ಕೂಡ ಸ್ವಯಂ ವಿವೇಚನೆ ಇರ್ತದೆ. ಅದರಿಂದ BJP ದೂರ ಇಡಬೇಕು ಅನ್ನೋ ಒಂದು ಸಿದ್ಧಾಂತಕ್ಕೋಸ್ಕರ ನಾವೆಲ್ಲ ಕಾಂಗ್ರೆಸ್ನವರು ಸ್ಯಾಕ್ರಿಫೈಸ್ ಮಾಡಿ ಇವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಅದು ನಡೀತದೆ. ಯಾವಾಗಲೂ ಪ್ರಜಾಪ್ರಭುತ್ವ ಅಂತ ಅಂದಮೇಲೆ ವಿಚಾರ ಭೇದ ಇದ್ದೇ ಇರ್ತದೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಗೌರವನೂ ಇರ್ತದೆ, ಮತ್ತು ಅದರಿಂದ ಎಲ್ಲೆಲ್ಲಿ ತಪ್ಪುಗಳಾಗ್ತವೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಅವಕಾಶ ಇರ್ತವೆ. ನೀವು ಮಾತಾಡದೆ ಸುಮ್ಮನೆ ಇದ್ದರೆ ಏನಾಗ್ತದೆ? ಏನಾಗೋದಿಲ್ಲ. ರಮೇಶ್ ಜಾರಕಿಹೊಳಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹಿಂಗಾಗಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ರಮೇಶ್ ಜಾರಕಿಹೊಳಿ ಯಾವತ್ತ ಅವ್ನು ಕಾಂಗ್ರೆಸ್ ಬಿಟ್ಟಿದ್ದಾನೆ, ಬರೋದಿಲ್ಲ ಅವ್ನು ಕಾಂಗ್ರೆಸ್ಗೆ, BJPಗೆ ಹೋಗ್ತಾನೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ.